ಹಾಯ್ ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳ 2025 ಮಾರ್ಚ್ 1ರಿಂದ ಮಾರ್ಚ್ 20 ದ್ವಿತೀಯ ಪಿಯುಸಿಯ ಏನು ಫೈನಲ್ ಎಕ್ಸಾಮ್ ನಡೆಸಲಾಗಿತ್ತು ನೋಡಿ, ಅದರ ರಿಸಲ್ಟ್ ನಾಳೆ ಬರಲಿದೆ. ಆಯ್ತಾ, 8/4/2025 ಅಂದ್ರೆ ನಾಳೆನೇ ರಿಸಲ್ಟ್ ಬರಲಿದೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ಕಾಣ್ತಾ ಇದೆಯಲ್ಲ, ನೋಡ್ತಾ ಇರಬಹುದು ಎಲ್ಲ ವಿದ್ಯಾರ್ಥಿಗಳು. ಸೊ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಯಾವಾಗ ರಿಸಲ್ಟ್ ನಿಮಗೆ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಗೊತ್ತಿಲ್ಲ ಅಂತ ನಾನು ಹೇಳಿದ್ದೆ ಆಲ್ರೆಡಿ. ಆಯ್ತಾ, ಮೀಟಿಂಗ್ ಆಗ್ತಾ ಇದೆ. ಆಯ್ತಾ, ಮೀಟಿಂಗ್ ಆಗಿ ಡಿಸ್ಕಷನ್ ಆಗಿ ಒಂದು ಫೈನಲ್ ಡೇಟ್ ನಿಮಗೆ ರಿಲೀಸ್ ಮಾಡ್ತಾರೆ ಅಂತ ಹೇಳಿದೆ. ಇವಾಗ 8 ಅಂದ್ರೆ ನಾಳೆನೇ ರಿಸಲ್ಟ್ ಬರುತ್ತೆ. 1 ಗಂಟೆಗೆ ನಿಮ್ಮ ರಿಸಲ್ಟ್ ನೀವು KRisult.nic.in ಈ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ನೀವು ನಿಮ್ಮ ಫಲಿತಾಂಶ ನೋಡ್ಕೋಬೇಕಾಗುತ್ತೆ. ರಿಸಲ್ಟ್ ಯಾವ ಒಂದು ಅವಧಿಯಲ್ಲಿ ಪ್ರಕಟಣೆ ಮಾಡಲಾಗುವುದು ಅಂದ್ರೆ 12:30ಕ್ಕೆ ಅಂದ್ರೆ ಮಧ್ಯಾಹ್ನ 1 ಗಂಟೆ ಅಥವಾ 12ವರೆಗೆ ನಿಮಗೆ ಪ್ರಕಟಣೆ ಮಾಡಲಾಗುವುದು. ಸೊ ಎಲ್ಲ ವಿದ್ಯಾರ್ಥಿಗಳು KRisult.nic.in ಈ ಒಂದು ವೆಬ್ಸೈಟ್ ನಲ್ಲಿ ಹೋಗಿ, ಆಯ್ತಾ, ದ್ವಿತೀಯ ಪಿಯುಸಿಯ 2025 ಕರ್ನಾಟಕ ಶಾಲಾ ಪರೀಕ್ಷೆ ರಿಸಲ್ಟ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ನಲ್ಲಿ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್. ಆಯ್ತಾ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ರಿ. ಕಾಂಬಿನೇಷನ್ ಅಂದ್ರೆ ಆರ್ಟ್ಸ್ ಇದ್ರೆ ಆರ್ಟ್ಸ್, ಕಾಮರ್ಸ್ ಇದ್ರೆ ಕಾಮರ್ಸ್, ಸೈನ್ಸ್ ಇದ್ರೆ ಸೈನ್ಸ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ನಲ್ಲಿ ರಿಸಲ್ಟ್ ತೋರಿಸಲಾಗುವುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ನಾಳೆ ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳ ರಿಸಲ್ಟ್ ಬರಲಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ, ಡೋಂಟ್ ವರಿ, ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡ್ರಿ. ಸೊ ನಿಮ್ಮ ಫಲಿತಾಂಶ ಎಷ್ಟಾಗಿದೆ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ನಾಳೆ ಒಂದು ವಿಡಿಯೋ ಹಾಕ್ತೀನಿ. ಅಂದರೆ ರಿಸಲ್ಟ್ ಬಂದ ತಕ್ಷಣ ನಾನು ಲೈವ್ ನಲ್ಲಿ ಬರ್ತೀನಿ. ನನಗೆ ಇನ್ಸ್ಟಾಲೇ ಆಗಿರಬಹುದು, ನನ್ನ ನಂಬರ್ ಇದ್ದರೆ ನನ್ನ ನಂಬರ್ಗೆ ಸೆಂಡ್ ಮಾಡಿ ನಿಮ್ಮ ರಿಸಲ್ಟ್ ಎಷ್ಟಾಗಿದೆ ಅಂತ ನಾನು ಇನ್ಸ್ಟಾನಲ್ಲಿ ಪೋಸ್ಟ್ ಹಾಕ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಸಿಗೋಣ ಮತ್ತೆ ಅಪ್ಡೇಟ್ ಒಂದಿಗೆ. ಥ್ಯಾಂಕ್ ಯು.